ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಿಮಾಲಯ ಹಾಗಂತಿದ್ದ ಹಾಗೆ ನಮ್ಮ ಕಣ್ಣು ಮುಂದೆ ವಿಸ್ಮಯಗಳ ಆಗರವೇ ತೆರೆಕೊಳ್ಳುತ್ತೆ. ಅಲ್ಲಿನ ಪ್ರತಿ ಕಲ್ಲಲ್ಲೂ ಒಂದೊಂದು ವಿಶೇಷ ಇದೆ. ಈ ಹಿಮಾಲಯ ಜಗತ್ತಿನ ಅತಿ ಕಿರಿಯ ಪರ್ವತ ಶ್ರೇಣಿಯಾಗಿರೋದಷ್ಟೇ ಅಲ್ಲ, ಇದು ವಿಶ್ವದ ಅತಿ ಎತ್ತರದ ಶಿಖರಗಳನ್ನು ಹೊಂದಿರುವ ಪರ್ವತ ಶ್ರೇಣಿಯನ್ನು ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದೆ. ಇವತ್ತಿಗೂ ಈ ಹಿಮಾಲಯ ಭೂಮಿಯ ಒಳಗೆ ನಡೀತಾ ಇರೋ ಚಟುವಟಿಕೆಗಳಿಗೆ, ಚಲನೆಗಳಿಗೆ ಸಾಕ್ಷಿಯಾಗಿ ನಿಂತಿದೆ. ಗೆಳೆಯರೆ, ಹಿಮಾಲಯ ಪರ್ವತಗಳ ಬಗ್ಗೆ ನೀವು ಸಾಕಷ್ಟು ಓದಿರ್ತೀರಿ, ಅಲ್ಲಿನ ವಿಸ್ಮಯಗಳ ಬಗ್ಗೆ ಕೇಳಿರ್ತೀರಿ ಕೂಡ. ಆದರೆ ಜಗತ್ತಿನ ಅತ್ಯಂತ ಕಿರಿಯ ವಯಸ್ಸಿನ ಯುವ ಪರ್ವತಗಳ ಶ್ರೇಣಿ ಅಂತ ಕರೆಸಿಕೊಳ್ಳಲ್ಪಡುವ ಈ ಹಿಮಾಲಯ ಪರ್ವತಗಳ ರಚನೆ ಆಗಿದ್ದು ಹೇಗೆ? ಈ ಪರ್ವತ ಸಾಲಲ್ಲಿ ಸಿಗುವ ಕಲ್ಲುಗಳಲ್ಲಿ ಸಮುದ್ರದ ತಳದಲ್ಲಿ ಸಿಗುವ ಅಂಶಗಳು ಪತ್ತೆಯಾಗಿದ್ದು ಹೇಗೆ? ಹಿಮಾಲಯ ಅನ್ನೋ ಮಹಾಪರ್ವತದ ಇತಿಹಾಸ ಏನು? ಇದರ ಜನ್ಮ ರಹಸ್ಯ ಎಂಥದ್ದು ಅನ್ನೋದನ್ನು ಒಂದು ಸ್ವಲ್ಪ ನೋಡಿಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಇತ್ತೀಚೆಗೆ ಚೀನಾ ಹಾಗೂ ನೇಪಾಳ ಸೇರಿ ಮೌಂಟ್ ಎವರೆಸ್ಟ್ನ ಎತ್ತರದ ಬಗ್ಗೆ ಹೊಸ ಲೆಕ್ಕ ಕೊಟ್ಟಿವೆ. ಅವರ ಪ್ರಕಾರ ಎವರೆಸ್ಟ್ ಶಿಖರದ ಎತ್ತರ ಈ ಹಿಂದಿಗಿಂತಲೂ ಸ್ವಲ್ಪ ಹೆಚ್ಚಾಗಿದೆ. ಅದೀಗ 8,848.86 ಮೀಟರ್ಗಳಷ್ಟಿದೆ. ಈ ಹಿಂದೆ ಇದರ ಎತ್ತರವನ್ನು 8,848 ಮೀಟರ್ ಅಂತ ಹೇಳಲಾಗ್ತಾ ಇತ್ತು. ಈಗ ಅದು 0.86 ಮೀಟರ್ಗಳಷ್ಟು ಎತ್ತರಕ್ಕೆ ಬೆಳೆದಿದೆ. ಬೆಟ್ಟ ಬೆಳೆಯೋದಕ್ಕೆ ಸಾಧ್ಯನಾ? ಅದಕ್ಕೇನು ಜೀವ ಇರುತ್ತಾ? ಅದು ಹೇಗೆ ತನ್ನ ಎತ್ತರವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಇಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಗೆಳೆಯರೆ, ಭೂಮಿಯೊಳಗಿನ ವಿಸ್ಮಯ ಅಂದರೆ ಅದೇನೇ. ಬೆಟ್ಟ ಬೆಳೀತಿದೆ ಅನ್ನೋ ಸಂಶೋಧಕರ ಮಾತು ಖಂಡಿತ ಸುಳ್ಳಲ್ಲ. ಮೌಂಟ್ ಎವರೆಸ್ಟ್ ವರ್ಷಕ್ಕೆ 5 ಮಿಲಿಮೀಟರ್ನಷ್ಟು ಎತ್ತರ ಆಗ್ತಾ ಇದೆ. ಕೇವಲ ಎವರೆಸ್ಟ್ ಮಾತ್ರ ಅಲ್ಲ, ಹಿಮಾಲಯ ಶ್ರೇಣಿಯಲ್ಲಿರೋ ಸಾಕಷ್ಟು ಪರ್ವತಗಳ ಎತ್ತರ ಪ್ರತಿ ವರ್ಷ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಸುಮಾರು 67 ಮಿಲಿಮೀಟರ್ನಷ್ಟು ಭರತಖಂಡದ ಭೂಮಿ ಏಷ್ಯಾದ ಭೂಭಾಗವನ್ನು ಸೇರಿಕೊಳ್ತಾ ಇದೆ. ಸಂಶೋಧಕರು ಹೇಳೋ ಪ್ರಕಾರ ಇದು ಹೀಗೆ ಮುಂದುವರೆದರೆ ಮುಂದಿನ 1 ಕೋಟಿ ವರ್ಷದಲ್ಲಿ ಭಾರತ ಭೂಖಂಡ ಸುಮಾರು 1500 ಕಿಲೋಮೀಟರ್ನಷ್ಟು ಏಷ್ಯಾದ ಭೂಖಂಡದಲ್ಲಿ ವಿಲೀನವಾಗಿ ಹೋಗುತ್ತೆ. ಯಾಕೆ ಹೀಗೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದರೆ ನಾವು ಹಿಮಾಲಯದ ಉಗಮದ ಕಥೆಯನ್ನು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಅದು 29 ಕೋಟಿ ವರ್ಷಗಳ ಹಿಂದಿನ ಮಾತು. ಅವತ್ತಿಗೆ ಈ ಭೂಮಿ ಮೇಲಿದ್ದದ್ದು ಒಂದೇ ಖಂಡ, ಅದೇ ಪ್ಯಾಂಜಿಯಾ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಹರಡಿಕೊಂಡಿದ್ದ ಪ್ಯಾಂಜಿಯಾ ಅವತ್ತಿನ ವಿಶ್ವದ ಎಲ್ಲ ಭೂಭಾಗಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿತ್ತು. ಹಾಗೆ 16 ಕೋಟಿ ವರ್ಷಗಳು ಕಳೀತಾ ಇದ್ದ ಹಾಗೆ ಪ್ಯಾಂಜಿಯಾ ಅನ್ನೋ ಸೂಪರ್ ಕಾಂಟಿನೆಂಟ್ ಒಡೆದು 2 ಭಾಗವಾಯಿತು. ಇವತ್ತಿನ ಯುರೇಷಿಯಾ ಅಂದರೆ ಭಾರತವನ್ನು ಹೊರತುಪಡಿಸಿದ್ದ ಭೂಭಾಗ ಹಾಗೂ ಉತ್ತರ ಅಮೆರಿಕ ಮತ್ತು ಗ್ರೀನ್ಲ್ಯಾಂಡ್ನ ಭೂಭಾಗಗಳು ಪ್ಯಾಂಜಿಯಾದ ಜೊತೆಗೆ ಉಳ್ಕೊಂಡವು. ದಕ್ಷಿಣ ಅಮೆರಿಕ, ಆಫ್ರಿಕಾ, ಆಸ್ಟ್ರೇಲಿಯಾ, ಭಾರತ, ಅಂಟಾರ್ಕಟಿಕಾ, ಹೀಗೆ ನಾವಿವತ್ತೇನೆಲ್ಲ ಖಂಡಗಳನ್ನು ನೋಡ್ತಾ ಇದ್ದೀವಿ ಅವೆಲ್ಲವುಗಳು ಸೇರಿದಂತಿದ್ದ ಉಳಿದ ಭೂಪ್ರದೇಶಗಳನ್ನು ಒಳಗೊಂಡ ಖಂಡವನ್ನು ಗೊಂಡ್ವಾನಾ ಅಂತ ಕರೆದರು. ಈ ಗೊಂಡ್ವಾನಾ ಡೈನೋಸರಸ್ನಂಥ ಪ್ರಾಣಿಗಳಿಗೆ ನೆಲೆ ಒದಗಿಸಿದ್ದ ಭೂಮಿ ಅನ್ನೋದನ್ನು ವಿಜ್ಞಾನಿಗಳು ಹೇಳ್ತಾರೆ. ಈ ಗೊಂಡ್ವಾನಾ ಮತ್ತೆ ಒಡೆದು ಚೂರಾಯಿತು. ದಕ್ಷಿಣ ಅಮೆರಿಕ ಆಫ್ರಿಕಾದಿಂದ ಬೇರ್ಪಡ್ತು. ಭಾರತ ಮತ್ತು ಆಸ್ಟ್ರೇಲಿಯನ್ ಪ್ಲೇಟ್ಗಳು ಕೂಡ ಆಫ್ರಿಕಾದ ಭೂಭಾಗದಿಂದ ಬೇರಾಗಿ ಚಲಿಸೋದಕ್ಕೆ ಶುರು ಮಾಡಿತು. ಅದರ ಜೊತೆಗೆ ಅಂಟಾರ್ಕ್ಟಿಕಾ ಕೂಡ ಕಾಲಕ್ರಮೇಣ ಆಫ್ರಿಕಾದಿಂದ ಬೇರೆಯಾಗಿ ದೂರವಾಗ್ತಾ ಹೋಯಿತು. ಈ ವಿಘಟನೆ ಇಲ್ಲಿಗೆ ನಿಂತುಕೊಳ್ಳಿಲ್ಲ. ಇದೇ ಸಂದರ್ಭದಲ್ಲೇ ಅಂದರೆ 10 ಕೋಟಿ ವರ್ಷಗಳ ಹಿಂದೆ ಭಾರತ ಮತ್ತು ಆಸ್ಟ್ರೇಲಿಯಾಗಳು ಕೂಡ ಬೇರೆ ಬೇರೆಯಾಗಿ ಚಲಿಸೋದಕ್ಕೆ ಶುರುವಾದವು. ಅಷ್ಟೊತ್ತಿಗೆ ಜಗತ್ತಿನ ಇತರ ಭಾಗಗಳಲ್ಲೂ ಭೂಖಂಡಗಳ ಚಲನೆ ಹಾಗೂ ಹೊಸ ಖಂಡಗಳ ರಚನೆ ನಿರಂತರವಾಗಿ ನಡೀತಲೇ ಇತ್ತು. ಸುಮಾರು 70 ಮಿಲಿಯನ್ ವರ್ಷಗಳ ಹಿಂದೆ ವರ್ಷಕ್ಕೆ 15 ಸೆಂಟಿಮೀಟರ್ ವೇಗದಲ್ಲಿ ಚಲಿಸ್ತಾ ಇದ್ದ ಭಾರತದ ಭೂಮಿ ಇವತ್ತಿನ ಹಿಂದೂ ಮಹಾಸಾಗರದಲ್ಲಿ ಸುಮಾರು 60 ಮಿಲಿಯನ್ ವರ್ಷಗಳನ್ನು ಸವಿಸಿತು. ಇಲ್ಲೊಂದು ವಿಚಿತ್ರ ಅಂದರೆ ಗೊಂಡ್ವಾನಾದಿಂದ ಬೇರ್ಪಟ್ಟ ಭರತಖಂಡ ಭೂಮಧ್ಯ ರೇಖೆಯನ್ನು ತಲುಪುವವರೆಗೆ ವರ್ಷಕ್ಕೆ 16 ಸೆಂಟಿಮೀಟರ್ನಷ್ಟು ವೇಗವಾಗಿ ಚಲಿಸ್ತಾ ಇತ್ತು. ಆದರೆ ಆ ನಂತರದಲ್ಲಿ ಅಂದರೆ ಭೂಮಧ್ಯ ರೇಖೆಗೆ ಸಮೀಪ ಬಂದ ಮೇಲೆ ಅದು ತನ್ನ ವೇಗವನ್ನು ಕಡಿಮೆ ಮಾಡಿಕೊಳ್ತು. ಅಲ್ಲಿಂದ ಮುಂದಕ್ಕೆ ಅದರ ಚಲಿಸುವ ವೇಗ ವರ್ಷಕ್ಕೆ 5 ಸೆಂಟಿಮೀಟರ್ನಷ್ಟಾಯಿತು. ಹೀಗೆ ಅದು ಭೂಮಧ್ಯ ರೇಖೆಯಿಂದ ಯುರೇಷಿಯಾದ ಭೂಭಾಗವನ್ನು ಸೇರುವ ಹೊತ್ತಿಗೆ ಸುಮಾರು 45 ಮಿಲಿಯನ್ ವರ್ಷಗಳು ಕಳೆದಿದ್ವು. ಹೀಗೆ ಭಾರತ ಇವತ್ತಿನ ಯುರೇಷಿಯಾದ ಭೂಖಂಡವನ್ನು ಸೇರಿಕೊಳ್ತು. ಭರತಖಂಡ ಯುರೇಷಿಯಾನ ತಲುಪೋದಕ್ಕೆ ಈ ಸಾಗರವನ್ನು ದಾಟಬೇಕಿತ್ತು. ಸಮುದ್ರದ ಆಳದಲ್ಲಿ ಭೂಮಿಯ ಪ್ಲೇಟುಗಳು ಚಲಿಸೋದಕ್ಕೆ ಶುರು ಮಾಡಿದ್ವಲ್ಲ, ಆಗ ಸಮುದ್ರ ಚಿಕ್ಕದಾಗ್ತಾ ಹೋಯಿತು.
ಕಾಲಕ್ರಮೇಣ ತೈತಿಸ್ ಸಾಗರದಲ್ಲಿದ್ದ ನೀರೇನೋ ಬಂಗಾಳ ಕೊಲ್ಲಿ ಹಾಗೂ ಅರೇಬಿಯಾದ ಸಮುದ್ರವನ್ನು ಸೇರಿಕೊಳ್ತು. ಆದರೆ ಆ ಸಮುದ್ರದ ಆಳದಲ್ಲಿದ್ವಲ್ಲ ಕಲ್ಲು, ಮಣ್ಣು, ಶಿಲಾಪದರಗಳು, ಜ್ವಾಲಾಮುಖಿಯಿಂದ ಉಂಟಾದ ಶಿಲೆಗಳು, ಹೀಗೆ ಹಲವು ಪದಾರ್ಥಗಳಿದ್ವಲ್ಲ, ಅವು ಈ ಖಂಡಗಳ ಚಲನೆಗೆ ಸಿಕ್ಕಿ ಮೇಲ್ಭಾಗಕ್ಕೆ ಬರೋದಕ್ಕೆ ಶುರುವಾದವು. ಅವೆಲ್ಲ ಸಮುದ್ರದಿಂದ ಮೇಲೆ ಬಂದು ಹುಟ್ಕೊಂಡಿದ್ದೇ ಈ ಹಿಮಾಲಯ. ಗೆಳೆಯರೆ, ಹೀಗೆ ಭರತಖಂಡ 10 ಮಿಲಿಯನ್ ವರ್ಷಗಳ ಹಿಂದೆ ಯುರೇಷಿಯಾದ ಭೂಭಾಗಕ್ಕೆ ಡಿಕ್ಕಿ ಹೊಡೆದಾಗ ಶುರುವಾದ ಸಂಘರ್ಷ ಈ ಜಗತ್ತಲ್ಲಿ ಹಿಮಾಲಯ ಪರ್ವತದ ಹುಟ್ಟಿಗೆ ಕಾರಣವಾಯಿತು. ಈ ಹಿಮಾಲಯ ಪರ್ವತಗಳನ್ನು ಫೋಲ್ಡಿಂಗ್ ಪೀಕ್ಸ್ ಅಂತ ಕರೀತಾರೆ. ಅಂದರೆ ಸಾಮಾನ್ಯವಾಗಿ ಹೇಗೊಂದು ಚಾಪೆಯನ್ನು ಅಥವಾ ಕಾರ್ಪೆಟನ್ನು ಎರಡು ಕಡೆಗಳಿಂದ ಮಧ್ಯಕ್ಕೆ ತಳ್ಳಿದಾಗ ಅಲ್ಲಿ ತಗ್ಗು ಮತ್ತು ಎತ್ತರಗಳು ಉಂಟಾಗುತ್ತವೋ, ಅದೇ ರೀತಿ ಯುರೇಷಿಯಾ ಹಾಗೂ ಭಾರತ ಭೂಖಂಡದ ಸಂಘರ್ಷದಲ್ಲಿ ಈ ಪರ್ವತ ಶ್ರೇಣಿ ಸೃಷ್ಟಿಯಾಗಿದೆ. ಸಾಮಾನ್ಯವಾಗಿ ನೋಡೋರಿಗೆ ಇದು ಆಶ್ಚರ್ಯ ಅನಿಸುತ್ತೆ, ಆದರೆ ವೈಜ್ಞಾನಿಕವಾಗಿ ಇದರ ಬಗ್ಗೆ ತಿಳ್ಕೊಂಡವರಿಗೆ ಭೂಖಂಡಗಳ ಚಲನೆ ಹೇಗೆ ಈ ಭೂಮಿಯ ಮೇಲೆ ವಿಚಿತ್ರಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಹಿಮಾಲಯ ಜೀವಂತ ಸಾಕ್ಷಿಯಾಗಿ ನಿಲ್ಲುತ್ತೆ. ಇಲ್ಲಿ ಭರತಖಂಡ ಯುರೇಷಿಯಾ ಪದರಗಳ ಕೆಳಕ್ಕೆ ಚಲಿಸ್ತಾ ಇದೆ. ಈ ಎರಡು ಭೂಪದರಗಳ ಒತ್ತಡದಲ್ಲಿ ಸುಮಾರು 10 ಮಿಲಿಯನ್ ವರ್ಷಗಳ ಕಾಲ ಸಂಘರ್ಷ ನಡೆದು ಈಗಿನ ಹಿಮಾಲಯ ಸೃಷ್ಟಿಯಾಗಿದೆ. ಹೀಗಾಗಿನೇ ಹಿಮಾಲಯ ಪರ್ವತಗಳ ಮೇಲೆ ಸಿಕ್ಕಿರೋ ಕಲ್ಲುಗಳಲ್ಲಿ ಸಮುದ್ರದ ತಳದಲ್ಲಿನ ಅಂಶ ಪತ್ತೆಯಾಗಿರೋದು. ಈ ಬಗ್ಗೆ ಸಂಶೋಧನೆಗಳನ್ನು ನಡೆಸಿರುವ ವಿಜ್ಞಾನಿಗಳು ಹಿಮಾಲಯ ಪರ್ವತಗಳಲ್ಲಿ ಸಿಕ್ಕ ಅಂಶಗಳನ್ನು ತೇತಿಸ್ ಸಮುದ್ರದ ಮಣ್ಣು ಅಂತ ಪತ್ತೆ ಮಾಡಿದ್ದಾರೆ. ಗೆಳೆಯರೆ, ನೋಡಿದ್ರಲ್ಲ, ಹಿಮಾಲಯ ಅನ್ನೋ ಪರ್ವತ ಸೃಷ್ಟಿಯಾಗಿರೋದು 10 ಮಿಲಿಯನ್ ವರ್ಷಗಳ ಹಿಂದೆ ಆದರೂ ಕೂಡ ಇವತ್ತಿಗೂ ಇಲ್ಲಿ ಭೂಮಿ ತನ್ನ ಚಟುವಟಿಕೆಯನ್ನು ನಿಲ್ಲಿಸಿಲ್ಲ. 2015ರಲ್ಲಿ ನೇಪಾಳದಲ್ಲಿ ನಡೆದ ಭೂಕಂಪನ ಇದೆಯಲ್ಲ, ಅದು ಈ ಭೂಪದರಗಳ ಸಂಘರ್ಷದ ಕಾರಣದಿಂದಲೇ ಆಗಿದ್ದು. ಅವತ್ತಿಗೆ ಈ ಭೂಮಿ ಸ್ವಲ್ಪ ಹೆಚ್ಚು ಅನ್ನುವಷ್ಟು ಜರುಗಿದ್ರಿಂದ 7ಕ್ಕೂ ಅಧಿಕ ಪ್ರಮಾಣದ ಭೂಕಂಪನ ದಾಖಲಾಗಿದ್ದು ಹಾಗೂ ಹಿಮಾಲಯ ಪರ್ವತ ಶ್ರೇಣಿ ಒಮ್ಮೆ ನಡುಗಿದ್ದು. ಈ ಪರ್ವತಗಳಲ್ಲಿ ಮೌಂಟ್ ಎವರೆಸ್ಟ್, ಮೌಂಟ್ ಕೈಲಾಶ್, ಕಾಂಚನಜುಂಗ, K2 ಹೀಗೆ ಹಲವು ಪರ್ವತಗಳು ವಿಶ್ವ ದಾಖಲೆಯನ್ನು ಹೊಂದಿವೆ. ಈ ಪರ್ವತದ ಸಾಲು ಆಫ್ಘನ್ನ ಹಿಂದೂ ಕುಶ್ನಿಂದ ಹಿಡಿದು ಭಾರತದ ಪೂರ್ವ ಘಟ್ಟಗಳವರೆಗೆ ಹಮ್ಮಿಕೊಂಡಿದೆ. ಇದು ಆಫ್ಘನಿಸ್ತಾನ, ಪಾಕಿಸ್ತಾನ, ಚೀನಾ, ನೇಪಾಳ, ಭಾರತದ ನಡುವೆ ಹರಡಿಕೊಂಡಿದೆ. ಇದರ ಉದ್ದ ಸುಮಾರು 2900 ಕಿಲೋಮೀಟರ್ಗಳು ಅಂತ ಅಂದಾಜು ಮಾಡಿದ್ದಾರೆ. ಆದರೆ ಇದರಲ್ಲಿ ಗ್ರೇಟರ್ ಹಿಂದೂ ಕುಶ್ ಹಾಗೂ ಮ್ಯಾನ್ಮಾರ್ನಲ್ಲಿ ಹರಡಿಕೊಂಡಿರೋ ಪರ್ವತ ಶ್ರೇಣಿಗಳನ್ನು ಸೇರಿಸಲಾಗಿಲ್ಲ. ಹಾಗೇನಾದರೂ ಆದರೆ ಈ ಪರ್ವತ ಶ್ರೇಣಿಗಳ ಉದ್ದ ಇನ್ನಷ್ಟು ಹೆಚ್ಚಾಗುತ್ತೆ. ಸ್ನೇಹಿತರೆ, ಭರತಖಂಡ ಯುರೇಷಿಯಾಗೆ ಸೇರಿಕೊಂಡಿರೋದ್ರಿಂದ ಅದೆಷ್ಟು ಅನುಕೂಲಗಳಾಗಿವೆ ಅಂದರೆ, ಇಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಪ್ರದೇಶ ಸೃಷ್ಟಿಯಾಗಿದೆ. ಹಿಮಾಲಯ ಪರ್ವತಗಳ ಸಾಲಲ್ಲಿ ಹುಟ್ಟುವ ನದಿಗಳು ವಿಶ್ವದ 5ನೇ 1 ಭಾಗಕ್ಕೆ ನೀರನ್ನು ಒದಗಿಸ್ತಾ ಇವೆ. ಆದರೆ ಚೀನಾ ಈಗ ಮಾಡಿರೋ ಪ್ರಾಜೆಕ್ಟ್ಗಳನ್ನು ನೋಡಿದರೆ ಅದು ಹಿಮಾಲಯದ ನೀರಿನ ಮೂಲಗಳನ್ನು ಕೂಡ ನಾಶ ಮಾಡೋ ಹಾಗೆ ಕಾಣ್ತಾ ಇದೆ. ಇನ್ನು ಹಿಮಾಲಯದಿಂದ ಹರಿದು ಬರುವ ನದಿಗಳು ಬಂಗಾಳ ಕೊಲ್ಲಿಯಲ್ಲಿ ಅತಿ ದೊಡ್ಡ ರಿವರ್ ಡೆಲ್ಟಾನ ಸೃಷ್ಟಿ ಮಾಡಿವೆ. ಗಂಗಾ, ಸಿಂಧು, ಬ್ರಹ್ಮಪುತ್ರ ಸೇರಿದ ಹಾಗೆ ಏಷ್ಯಾದ ಪ್ರಮುಖ ನದಿಗಳು ಇಲ್ಲಿ ಜನ್ಮ ತಳೆಯುತ್ತವೆ. ಈ ಜಗತ್ತಲ್ಲಿರೋ 8,000 ಮೀಟರ್ಗೂ ಅಧಿಕ ಎತ್ತರದ ಪರ್ವತಗಳ ಲೆಕ್ಕಾಚಾರದಲ್ಲಿ ಸುಮಾರು 8ಕ್ಕೂ ಹೆಚ್ಚು ಪರ್ವತಗಳನ್ನು ಹಿಮಾಲಯ ಹೊಂದಿದೆ. ಅಷ್ಟೇ ಅಲ್ಲದೆ ಹಿಮಾಲಯ ಅನ್ನೋದು ಹಿಂದೂ ಹಾಗೂ ಬೌದ್ಧರ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಕೂಡ ಗುರುತಿಸಿಕೊಂಡಿದೆ. ಭಾರತೀಯರು ಕೈಲಾಸ ಪರ್ವತವನ್ನು ಶಿವನ ಆವಾಸ ಸ್ಥಾನ ಅಂದ್ಕೊಂಡ್ರೆ ಬೌದ್ಧರು ಕೂಡ ಆ ಪರ್ವತವನ್ನು ಆರಾಧನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಹಿಮಾಲಯದಲ್ಲಿ ಅದೆಷ್ಟೋ ಸಾಧು ಸಂತರು ತಮ್ಮ ಸಾಧನೆಗಳನ್ನು ಮಾಡಿದ್ದಾರೆ. ಈ ಪರ್ವತಗಳ ಸಾಲಲ್ಲಿ ಅದೆಷ್ಟೋ ಧಾರ್ಮಿಕ ಕೇಂದ್ರಗಳಿದ್ದು ಇಡೀ ಹಿಮಾಲಯ ಭಾರತೀಯರು ಹಾಗೂ ಭಾರತೀಯ ಸಂಸ್ಕೃತಿಯನ್ನು ಪ್ರೀತಿಸುವವರ ಪಾಲಿಗೆ ಶ್ರದ್ಧಾ ಕೇಂದ್ರ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಗೆಳೆಯರೆ, ಇದು ಹಿಮಾಲಯ ಪರ್ವತದ ಹುಟ್ಟಿನ ಬಗ್ಗೆ ಸಣ್ಣದೊಂದು ಮಾಹಿತಿ. ಹಿಮಾಲಯ ಅನ್ನೋದು ಭೂಪದರಗಳ ಚಲಿಸುವಿಕೆಗೆ ಜೀವಂತ ಸಾಕ್ಷಿ. ಈ ಹಿಮಾಲಯದ ಬಗ್ಗೆ, ಇಲ್ಲಿನ ಇನ್ನಷ್ಟು ವಿಶೇಷತೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.